ಮನೆಯಲ್ಲಿ ಸುಲಭವಾಗಿ ಪರ್ಫೆಕ್ಟ್ ಟೇಸ್ಟ್ ಜೊತೆ ಹೆಸರುಬೇಳೆ ಪಾಯಸ ಹೇಗೆ ಮಾಡೋದು ಅಂತ ಇವತ್ತು ನೋಡೋಣ. ಹಬ್ಬ ಇರಲಿ, ಪೂಜೆ ಇರಲಿ ಅಥವಾ ಯಾವುದೇ ಸ್ಪೆಷಲ್ ದಿನ ಇರಲಿ, ಹೆಸರುಬೇಳೆ ಪಾಯಸ ಎಲ್ಲರಿಗೂ ಇಷ್ಟ ಆಗುತ್ತೆ ಅಲ್ವಾ? ನಮಸ್ಕಾರ ರೀ, ನಮ್ಮ ಮನೆ ಅಡುಗೆಗೆ ಪ್ರೀತಿಯ ಸ್ವಾಗತ. ಮೊದಲಿಗೆ 1 ಕಪ್ ಹೆಸರುಬೇಳೆಯನ್ನು ಚೆನ್ನಾಗಿ ತೊಳೆದು ಮೀಡಿಯಂ ಫ್ಲೇಮ್ ಮೇಲೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ರೋಸ್ಟ್ ಮಾಡಿ ಸುವಾಸನೆ ಬರುವವರೆಗೂ ಹುರಿದ್ರೆ ಸಾಕು. ಈಗ 3 ಕಪ್ ಬಿಸಿ ನೀರು ಹಾಕಿ ಕುಕ್ಕರ್ನಲ್ಲಿ 3 ರಿಂದ 4 ವಿಸಲ್ ಬರುವವರೆಗೂ ಬೇಯಿಸಿ. ಬೇಳೆ ಚೆನ್ನಾಗಿ ಸಾಫ್ಟ್ ಆಗಿರಬೇಕು. ಇವಾಗ 1 ಕಪ್ ತೆಂಗಿನಕಾಯಿ ತುರಿ, ಸ್ವಲ್ಪ ನೀರು ಹಾಕಿ ಮತ್ತು ಸ್ವಲ್ಪ ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದು 3 ರಿಂದ 4 ಗೋಡಂಬಿ, 2 ರಿಂದ 3 ಬಾದಾಮಿ, 3 ರಿಂದ 4 ಏಲಕ್ಕಿ ಹಾಕಿ ಗ್ರೈಂಡ್ ಮಾಡಿ. ತೆಂಗಿನಕಾಯಿ ಹಾಲು ರೆಡಿ ಆಗಿದೆ. ಈಗ ಇನ್ನೊಂದು ಪಾತ್ರೆಯಲ್ಲಿ 1 ಕಪ್ ಬೆಲ್ಲ ಮತ್ತು ಅರ್ಧ ಕಪ್ ನೀರು ಹಾಕಿ ಕರಗಿಸಿ. ಇವಾಗ ಬೇಯಿಸಿದ ಬೇಳೆಗೆ ಬೆಲ್ಲದ ಪಾಕ ಫಿಲ್ಟರ್ ಮಾಡಿ ಹಾಕಿ 4 ರಿಂದ 5 ನಿಮಿಷ ಸಣ್ಣ ಉರಿಯಲ್ಲಿ ಕುದಿಸಿ. ಈಗ ರೆಡಿ ಮಾಡಿ ತೆಂಗಿನಕಾಯಿ ಹಾಲು ಹಾಕಿ ಮಿಕ್ಸ್ ಮಾಡಿ. ತೆಂಗಿನಕಾಯಿ ಹಾಲು ಹಾಕಿದ್ಮೇಲೆ ತುಂಬಾ ಕುದಿಸಬೇಡಿ, 1 ನಿಮಿಷ ಕಾಯಿಸಿದ್ರೆ ಸಾಕು. ಒಂದು ಸಣ್ಣ ಬಾಣಲೆಯಲ್ಲಿ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಬಿಸಿ ಮಾಡಿ. 10 ರಿಂದ 12 ಗೋಡಂಬಿ, 1 ಟೇಬಲ್ ಸ್ಪೂನ್ ದ್ರಾಕ್ಷಿ, 4 ರಿಂದ 5 ಬಾದಾಮಿ ಕಟ್ ಮಾಡಿ ಹಾಕಿ ಗೋಲ್ಡನ್ ಆಗುವವರೆಗೂ ಹುರಿಯಿರಿ. ಪಾಯಸಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ರುಚಿಯಾದ ಹೆಸರುಬೇಳೆ ಪಾಯಸ ರೆಡಿ. ಬಿಸಿ ಬಿಸಿ ಪಾಯಸ ಸರ್ವ್ ಮಾಡಿ. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಅಥವಾ ಲೈಕ್ ನಮ್ಮ ಪ್ರಯತ್ನಕ್ಕೆ ದೊಡ್ಡ ಪ್ರೋತ್ಸಾಹ. ಪ್ಲೀಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ. ಅಲ್ಲಿವರೆಗೂ ಕುಕ್ ವಿತ್ ಲವ್, ಸರ್ವ್ ವಿತ್ ಸ್ಮೈಲ್. ಟೇಕ್ ಕೇರ್, ಬಾಯ್ ಬಾಯ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.